ಹಲೋ ಹೈ ಫ್ರೆಂಡ್ಸ್, ಇವತ್ತು ನಾವು ಬ್ರೆಡ್ ಕ್ರಮ್ಸ್ ಚಿಕನ್ ಕಬಾಬ್ ಮಾಡ್ತಾ ಇದ್ದೀವಿ. ತುಂಬಾ ಈಸಿ, ಸೂಪರ್ ಟೇಸ್ಟ್, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಬ್ರೆಡ್ ಕ್ರಮ್ಸು ಶಾಪಲ್ಲಿ ಸಿಗುತ್ತೆ, ತಗೊಳ್ಳಿ. ನನ್ನ ಮಗಳು ಸಹ ತಿಂದು ಸೂಪರಾಗಿದೆ ಅಮ್ಮ ಅಂತ ಹೇಳ್ತಿದ್ಲು. ಆಲ್ಮೋಸ್ಟ್ ಅವಳು ಸಹ ಒಂದು 2-3 ಪೀಸ್ ಆಗೋಷ್ಟು ತಿಂದ್ಬಿಟ್ಲು, ಚೆನ್ನಾಗಿದೆ ಅಂತ. ಹೇಗೆ ಮಾಡೋದು ನೋಡೋಣ ಬನ್ನಿ. ಬೋನ್ಲೆಸ್ಸು ಇರಬೇಕು ಮತ್ತು ವಿತ್ ಬೋನು ಇರಬೇಕು. ಸ್ವಲ್ಪ ಅರ್ಧ kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಆಮೇಲೆ ಅರಿಶಿಣ ಅರ್ಧ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ವೆನಿಗರ್ ಬದಲು ನೀವು ನಿಂಬೆಹಣ್ಣು ಸಹ ಹಾಕೋಬಹುದು. ಆಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು, 1-2 ಸ್ಪೂನ್ ಕಬಾಬ್ ಪೌಡ್ರನ್ನು ಸಹ ಹಾಕಿದ್ದೀನಿ, ಚೆನ್ನಾಗಿರುತ್ತೆ. ಆಮೇಲೆ 1 ಮೊಟ್ಟೆ, ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಯಾವಾಗಲೂ ಚಿಕನ್ ಸಾಂಬಾರು ಫ್ರೈ ಆ ಥರ ತಿನ್ನೋದ್ರ ಬದಲು ಈ ಥರ ಒಂದು ಸಲ ತಿಂದರೆ ಸೂಪರಾಗಿರುತ್ತೆ. ಅರ್ಧ ಸ್ಪೂನು ಗರಂ ಮಸಾಲ, 1 ಸ್ಪೂನ್ ಕಾರ್ನ್ಫ್ಲೋರ್, ಇಷ್ಟು ಹಾಕೋಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ. ಉಪ್ಪು ಬೇಕಾದರೆ ನೋಡಿ ಹಾಕ್ಕೊಳ್ಳಿ, ಖಾರನೂ ಬೇಕಾದರೆ ನೋಡಿ ಹಾಕ್ಕೊಳ್ಳಿ, ಸೂಪರಾಗಿರುತ್ತೆ. ಇವಾಗ ನೀಟಾಗಿ ಕಲಸಾಯಿತು. ಒಂದು ಕಡೆ ಬಾಣಲಿಗೆ ಎಣ್ಣೆ ಬಿಟ್ಟು ಕಾಯಿಸ್ಕೊಳ್ಳೋಣ. ಬ್ರೆಡ್ ಕ್ರಮ್ಸ್ನ ಒಂದು ಪ್ಲೇಟಿಗೆ ಹಾಕೋಬಿಟ್ಟು ಈ ಥರ ನೀಟಾಗಿ ಚಿಕನ್ಗೆ ಕೋಟಿಂಗ್ ಕೂರಿಸಿ ಆಯಿಲ್ ಒಳಗಡೆ ಹಾಕಿ, ರೆಡಿ ಆಯಿತು ಚಿಕನ್ ಬ್ರೆಡ್ ಕ್ರಮ್ಸ್ ಕಬಾಬ್. ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಕ್ಕತ್ತಾಗಿತ್ತು. ನಾವು ಅದನ್ನೇ ಹೊಟ್ಟೆ ತುಂಬ ತಿಂದ್ಬಿಟ್ವಿ, ಅಷ್ಟು ಸೂಪರಾಗಿತ್ತು. ನನ್ನ ಮಗಳೂ ಸಹ ತುಂಬ ಇಷ್ಟಪಟ್ಟು. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.